ಅಂದರೆ ಗುರುವಿನ ಶಕ್ತಿ ಬಹಳ ಅಪಾರವಾಗಿರುವಂಥದ್ದು. ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡ್ತಾನೆ ನಾವು. ನರರನ್ನು ನಾರಾಯಣನ ಮಾಡುವಂಥ ಶಕ್ತಿ ಏನದ ಅಂದ್ರೆ ಸಾಕೆನಿಸದ ಜೋಕ್ಯಗುಂದದ ನಿತ್ಯಾನಂದ ಸುಖವನ್ನು ಕೊಡುವಂಥ ಜಗತ್ತೊಳಗೆ ಅಪಾರವಾಗಿರುವಂಥ ಶಕ್ತಿ ಯಾರಿಗದಂದ್ರೆ ಒಬ್ಬ ಗುರುವಿಗದ. ಅದಕ್ಕಾಗಿ ಗುರುವಿನ ಉಪಕಾರ ಸ್ಮರಣೆಗಾಗಿ ನಾವು ಪುರಾಣ ಕೇಳಬೇಕು, ಅವನ ಮಠದೊಳಗೆ ಕಸ ಉಡಬೇಕು, ಅವನ ಧ್ಯಾನವನ್ನು ಮಾಡಬೇಕು ಅನ್ನೋದನ್ನು ನೆನಪಿಟ್ಟುಕೋರಿ. ನಾ ಎಡ ಮಾತು ಹೇಳ್ತಾನೆ. ಇನ್ನೊಂದು ಹೇಳಿದರೆ ಅವ್ರ ಅಪ್ಪಗಳು ಏನು ಅಂತ ಕೇಳಿದ್ರೆ ಪರಮಾತ್ಮನ ಉಪಕಾರ ನಮಗೆ ಭಾಳ ಆಗ್ಯದ. ಪರಮಾತ್ಮ ಭಾಳ ಉಪಕಾರ ಮಾಡ್ಯಾನ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಡಿದು ಬೀಸುವ ಗಾಳಿ ನಿಮ್ಮ ದಾನ. ಇದನ್ನೆಲ್ಲ ಕೊಟ್ಟವ್ರು ಯಾರು ಅಂದ್ರೆ ಪರಮಾತ್ಮ ಕೊಟ್ಟಾನಲ್ರಿ. ಅವ್ರ ಉಪಕಾರ ಏನಾಗ್ಯದ ಅಂದ್ರೆ ಪರಮಾತ್ಮನ ಉಪಕಾರ. ನಮ್ಮದು ಏನದ ಈ ಜಗತ್ತಿನೊಳಗೆ ನೆನಪಿಟ್ಕೋರಿ, ನಮ್ಮದು ಏನೂ ಇಲ್ಲ. ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ನಾವೆಲ್ಲ ಬಾಡಿಗೆ ಇದ್ದವ್ರು. ಇದೆಲ್ಲ ಈಶಾವಾಸ ಮಿದಂ ಸರ್ವಂ, ಇದೆಲ್ಲವೂ ಪರಮಾತ್ಮನದ. ನಂಬದೇನೋದೇನಿಲ್ಲಪ್ಪ. ಈ ಮನುಷ್ಯತ್ವ ಮುಮುಕ್ಷತ್ವ ಮಹಾತ್ಮರ ಶಕ್ತಿ ಕೊಟ್ಟದೇ ಆದರೆ ಈಶ್ವರ ಅನುಗ್ರಹ ಹೇತುಕಂ. ಈಶ್ವರನ ಅನುಗ್ರಹ ಆಗೈತೆ ಅಂಥೇಳಿ ನಾವು ಮನುಷ್ಯರಾಗಿ ಹುಟ್ಟಿ ಬಂದೀವ. ಪರಮಾತ್ಮನ ಅನುಗ್ರಹ ಐತಿ ಅಂಥೇಳಿ ಅವನ ಉಪಕಾರದ ಅಂಥೇಳಿ ಇಂಥ ಮಹಾತ್ಮರ ಸಿಕ್ಕಾರ. ಪರಮಾತ್ಮ ನಮಗೆ ಆಶೀರ್ವಾದ ಮಾಡ್ಯಾನ, ಅವನು ಋಣದಾಗ ಅದೀವಿ ಅಂತ ಹೇಳಿ ಇಷ್ಟೆಲ್ಲ ನಾವು ಬದುಕಿ ಬಂಗಾರದಂಥ ಜೀವನ ಸಾಗಿಸಕತ್ತಿದ್ವಿ ಅಂದ್ರೆ ಇದೆಲ್ಲ ಪರಮಾತ್ಮನ ಉಪಕಾರ ಸ್ಮರಣೆ ಮಾಡಬೇಕು. ಏನು ಮಾಡ್ಬೇಕಂದ್ರೆ ನಾಮಸ್ಮರಣೆ ಮಾಡಬೇಕು. ಹೇಳಿದ್ರಲ್ಲ ಅಪ್ಪಗಳು, ನಮ್ಗೆ ಸಾಯಕ್ಕೆ ಸೌಡಿಲ್ಲ ಅಂತ ನಾವು ಅಂತೀವ. ಹೇಳ್ರಿ ದೇವರ ದಾನ ಹೆಂಗೆ ಮಾಡೋನು, ನಮಗೆ ಸಾಯಕ್ಕೆ ಸೌಡಿಲ್ಲ ಅಂತೀರಿ. ನಾ ಕೇಳ್ತೇನೆ, ನಾಳೆ ಯಮ ಬಂದು ಒಯ್ವತ್ತಿನಾಗ ಸೌಡಿಲ್ಲ ಅಂದ್ರೆ ಬಿಡ್ತಾನೆ ನಿಮ್ಮ ನಾವು? ಇಲ್ರಿ, ಹೊಸ ಮನೆ ಕಟ್ಟೇನಿ, ಮೊನ್ನೆ ಮದುವೆ ಆಗೈತಿ, ಉದ್ಘಾಟನೆ ಐತ್ರಿ, ಒಂದು ಎರಡು ಚಂದಂಗೆ ಸಂಸಾರ ಮಾಡಿ ಬಿಡ್ತಾನು ಬರ್ತಾನಂತ ಹೇಳ್ರಿ ಯಮ ಬಿಡ್ತಾನ? ಸಾಧ್ಯ ಇಲ್ಲ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ಅವನ ಮುಂದೆ ನಾವು ಸಾಯಕ್ಕೆ ಸೌಡಿಲ್ಲ ಅಂದ್ರೆ ಬಿಡ್ತಾರೆ, ನಮ್ಮನ್ನು ಒಯ್ಯಾಕೆ ಬಂದಿರ್ತಾನೆ. ಅದಕ್ಕಾಗಿ ಸೌಡು ಮಾಡಿಕೊಂಡು ದೇವರ ಧ್ಯಾನ ಮಾಡಿ ಹೇಳಿದ್ರಲ್ಲ ಅವರು. ಹೇಳುವಾಗ, ಕುಟ್ಟುವಾಗ, ಬೀಸುವಾಗ ಸಿದ್ಧಾರೂಢರ ಧ್ಯಾನ ಮಾಡಬೇಕವ್ವ. ಧ್ಯಾನ ಏನ್ರಿ, ಮನ್ಯಾಗ ಕೂತ ಬಗಲ ಹಿಕ್ಕೊಂಡ ದೇವ್ರ ಗದ್ದಿಗೆ ಮುಂದೆ ಕೂತ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕಂತೇನಿಲ್ಲ. ಶಿವ ಸಿದ್ಧಾರೂಢ ಅನ್ರಿ, ಸಿದ್ಧಲಿಂಗ ಅನ್ರಿ, ಶರಣ ಶಿವಲಿಂಗೇಶ ಅನ್ರಿ, ಬಾಯಿ ಕೆಲಸ ಕೈ ಕೆಲಸ ಮಾಡಲಿ, ಬಾಯಿ ಧ್ಯಾನ ಮಾಡಲಿ. ಅಪ್ಪಗಳು ಹೇಳಿದ್ರು, ಹೇಳುವತ್ನಾಗ ಏನು ಮಾಡ್ತೀರಿ? ಚಾ ಅಂತೀರಿ, ಮನ್ಕೊಳ್ಳೋತ್ನಾಗ ಅಯ್ಯಯ್ಯೋ ಅಂತೀರಿ. ಹೇಳುವಾಗೂ ಶರಣ ಶಿವಲಿಂಗೇಶ ಅನ್ರಿ, ಮನ್ಕೊಳ್ಳೋ ಹೊತ್ನಾಗೂ ಶರಣ ಶಿವಲಿಂಗೇಶ ಅನ್ರಿ. ಏನಾಗೋದದ? ಬಾಯಿ ಕೆಲಸ ಏನು ಮಾಡ್ತದ? ಮತ್ತೊಬ್ಬರ ನಿಂದ ಮಾಡೋಕ್ಕಿಂತ, ಮತ್ತೊಬ್ಬರ ಬಗ್ಗೆ ಚಾಡಿ ಹೇಳೋದಕ್ಕಿಂತ ಅಪರೂಪವಾಗಿರೋ ಬಾಯಿ ಕೊಟ್ಟಾನ ಪರಮಾತ್ಮ. ಯಾರ ಬಾಯಿ ಒಳಗೆ ಪರಮಾತ್ಮನ ನಾಮಸ್ಮರಣೆ ಇಲ್ಲ, ಶಿವನಾಮವನ್ನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ. ದೇವ್ರ ಬಾಯಿ ಕೊಟ್ಟರು ಬಾಯಿ ಒಳಗೆ ಪರಮಾತ್ಮನ ಧ್ಯಾನ, ನಾಮಸ್ಮರಣೆ, ಶಿವಲಿಂಗಾರ್ಜುನ ಧ್ಯಾನ ನಮ್ಮ ನಾಲಿಗೆ ಒಳಗೆ ಇರ್ಲಿಕ್ಕಂದ್ರೆ, ನಮ್ಮ ಬಾಯಿ ಒಳಗೆ ಇರ್ಲಿಕ್ಕಂದ್ರೆ ಆ ಬಾಯಿ ಕಿಸಬಾಯಿ ಅದು ಬಚ್ಚಲು ಕುನಿ ಇದ್ದಂಗೆ ಅಂತ ಬೈದ್ಬಿಟ್ರು. ಅದಕ್ಕಾಗಿ ಭಾಳ ಚಂದ ಬಸವಣ್ಣವ್ರು ಅಂತಾರೆ, ಪ್ರಾತಃ ಕಾಲದಲ್ಲಿ ಎದ್ದು ಪರಶಿವನ ನೆನೆಯದವನ. ಯಾರು ಮನುಷ್ಯರಾಗಿ ಬಂದ ಪರಮಾತ್ಮನ ಉಪಕಾರ ಸ್ಮರಣೆ ಮಾಡದೇ ಇದ್ರೆ ನಿನ್ನ ಬಾಳ್ವೆ ಏನು ಮಾಡೋದು? ಪ್ರಾತಃ ಕಾಲದಲ್ಲಿ ಎದ್ದು ಪರಮೇಶ್ವರನ ನೆನೆಯದವನ ಬಾಳುವೆ ಏನವನ, ಜೀವನ ಏನವನ, ಸಂಸಾರ ಏನವನ. ಅವನು ಸಂಸಾರ ತೊಗೊಂಡು ಏನು ಬೆಂಕಿ ಹಚ್ಚೋದದ? ಅವನು ಬಾಳೆ ತೊಗೊಂಡು ಏನು, ನಿನ್ನ ಬಾಳೆ ತೊಗೊಂಡು ಏನು ಮಾಡೋದು? ಪಟ್ಟ ದೇವರ ಉಪಕಾರ ನೀನು ನೆನೆಸಿದ್ರೆ ನಿನ್ನ ಬಾಳೆ ತೊಗೊಂಡು ಮೇಣೋದು. ಅದಕ್ಕಾಗಿ ಪರಮಾತ್ಮನ ಉಪಕಾರ ಸ್ಮರಣೆಯನ್ನು ಮಾಡಿರಿ. ಸಮಾಜದ ಋಣ ತೀರಿಸಲಿ ಸಮಾಜ. ಈಗ ನೋಡ್ರಿ, ನಮ್ಮ ಗ್ರಾಮದ ಹಿರಿಯರೆಲ್ಲೂ ಕಮಿಟಿ ಅವರೆಲ್ಲರೂ ಕೂಡಿ 11 ದಿವಸ ಅಪರೂಪವಾಗಿರುವಂಥ ಮಹಾತ್ಮರ ಕರ್ಕೊಂಡು ಬಂದು ಚಂದನ ಒಂದು ಎರಡು ಮಾತು ಹೇಳಿಸಿ ನಮ್ಮ ಊರಿನ ಜನಕ್ಕೆ ಸಂಸ್ಕಾರ ಕೊಡಕತ್ತಾರಲ್ಲ, ಇದು ನಾವು ಸಮಾಜದ ಋಣದೊಳಗೆ ಬದುಕಿವಿ ಅನ್ನೋದು ನೆನಪಿಟ್ಕೋರಿ. ಸಮಾಜದ ಸೇವೆ ಮಾಡಿರಿ, ಸಮಾಜ ಋಣವನ್ನು ಉಪಕಾರ ಸ್ಮರಣೆಯನ್ನು ಮಾಡಿರಿ. ಅಕಸ್ಮಾತ್ ಅದನ್ನು ಬಿಟ್ಟು ಮಹಾತ್ಮರನ್ನ ಕರೆದು ಬಿಟ್ಟು ಶರಣ ಶಿವಲಿಂಗೇಶ್ವರ ಜಾತ್ರೆ ಒಳಗೆ ಯಾವುದರ ಒಂದು ನಾಟಕ ಆಟ ತಂದು ತಲೆ ಕೆಡಿಸುವಂಥ ಕೆಲಸ ಮಾಡಿದ್ರೆ ಅದು ಸಮಾಜದ ಋಣ ಆಕ್ಕಿತ್ತೇನ್ರಿ? ನಮ್ಮ ಗ್ರಾಮದ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬರಲಿ ಅಂತೇಳಿ ಇಂಥ ಪೂಜ್ಯರನ್ನು ಕರೆಸಿ ಎಲ್ಲರಿಗೂ ಒಳ್ಳೆಯ ಸಂಸ್ಕಾರದ ಮಾತುಗಳನ್ನು ಆಡಿಸ್ತಾರೆ. ಅಂದರೆ ಇದು ನಮ್ಮ ಸಮಾಜದ ಋಣ. ಈ ಸಮಾಜದ ಋಣವನ್ನು ನಾವು ಸ್ಮರಿಸಬೇಕಾಗ್ತದೆ. ಇದು ಸಮಾಜದ, ಇದು ಕಮಿಟಿ ಅವ್ರದ್ದು. ನಮ್ಮ ಗ್ರಾಮದ ಹಿರಿಯರು ನಮಗೊಂದು ಉಪಕಾರ ಮಾಡಿದ್ದಾರೆ. ಅದನ್ನು ಯಾವುದನ್ನು ನೋಡ್ರಿ ಎಷ್ಟು ಚಂದ ಸಂಸ್ಕಾರ ಕೊಡುವಂಥ ಮಾತುಗಳನ್ನು ಹೇಳಿದರು.
ಇನ್ನೊಂದು ಮಾತನ್ನು ಹೇಳಿದರು, ಜಗತ್ತೊಳಗೆ ತಂದೆ ತಾಯಿಗಳ ಉಪಕಾರ. ತಾಯಿ ನಿನ್ನ ಉಪಕಾರವನ್ನು ಹೇಗೆಂತೂ ತೀರಿಸಲಿ ಹಾಡಿದಾರಲ್ಲ. ಜಗತ್ತಿನೊಳಗೆ ಎಲ್ಲರ ಋಣ ತೀರಿಸಬಹುದು, ಆದರೆ ತಂದೆ ತಾಯಿಗಳ ಋಣ ಏನಾದ್ರು ತೀರ್ಸೋಕೆ ಸಾಧ್ಯದ ಏನು ಅಂತ ಕೇಳಿದ್ರೆ ತೀರ್ಸೋಕೆ ಆಗೋದಿಲ್ಲ ಅನ್ನೋ ಮಾತನ್ನು ಭಾಳ ಸವಿಸ್ತಾರವಾಗಿ ತಂದೆ ತಾಯಿಗಳ ಬಗ್ಗೆ ಬಹಳ ಚಂದ ಹೇಳಿದರು. ಊರಿಗೆ ನೂರಾರು ದೇವ್ರದಾವ, ಊರಾಗ ನೂರಾರು ದೇವ್ರದಾವ, ಆದರೆ ಮಾತನಾಡುವಂಥ ನಡೆದಾಡ ದೇವ್ರು ಯಾರಂದ್ರೆ ಅದು ನಮ್ಮ ತಂದೆ ತಾಯಿಗಳು. ಅವೆಲ್ಲ ಕಲ್ಲು ದೇವ್ರಿದ್ದಿರ್ಬೇಕು ವಿನ ನಿಜವಾಗಿ ಮಾತನಾಡುವಂಥ ದೇವ್ರು ಯಾರಂದ್ರೆ ನನ್ನ ತಂದೆ ತಾಯಿಗಳು. ಅವ್ರ ದೇವ್ರಂತ ನಾವು ತಿಳ್ಕೋಬೇಕು. ಅವ್ರೇನು ದೇವ್ರಿ ಏನು ಮಾಡ್ಯಾರ ಅನ್ನುವಂಥ ಮೂರ್ಖ ಜನ ಭಾಳ ತಯಾರದಾರ ಅಂತಾರೆ. ಅವ್ರು ಏನು ಮಾಡಿ ನೀವು ಕೇಳ್ತೀರಿ, ಅವ್ವ ಅಪ್ಪಗ ಕೇಳ್ತೀರಿ, ಏನು ಮಾಡ್ಯಾರ ನೀವು ಅತ್ತಿರಿಲ್ಲ, ನೀವು ಏನು ಮಾಡ್ಯಾರಿ? ಅವ್ವ ಅಪ್ಪ ದೊಡ್ಡವ್ರ, ಅವ್ವ ಅಪ್ಪ ದೊಡ್ಡ, ನೀವೇನು ಮಾಡಿ? ಅವ್ವ ಏನು, ಹಾಂ ತಾಯಿ ಏನು ಮಾಡಿದೀವ ನೀನು, ಏನು ಮಾಡಿದಿ, ಏನು ಮಾಡಿದೆ ಅಂತ ಕೇಳ್ತಿರಲ್ಲ. ಸ್ವಲ್ಪ ವಿಚಾರ ಮಾಡಿರಿ. ಒಬ್ಬನ ಏನು ಮಾಡೇದಿ ಅಣ್ಣವನ್ನ ನನ್ನ ಹಂತಲಿ ಕರೀರಿ, ಅವಗೊಂದು 10 ಕಿಲೋ ಕಲ್ಲು ಕೊಡ್ತಾನೆ. ಅವನ ಕೈಯಾಗ 10 ಕಿಲೋದ್ದು ಕಲ್ಲು ಕೊಟ್ಟ ಹೊಟ್ಟಿಗೆ ಕಟ್ತಾನೆ. ಒಂದು ಅರಿಬಿಡಿ ಕಟ್ಟಿ ಊರಾಗ ಒಂದು 2 ತಾಸು ತಿರುಗಾಡಿ ಬಾ ಅಂದ್ರೆ ಏನಾಕೈತೆ ಅವ್ನ ಪರಿಸ್ಥಿತಿ. 1-2 ತಾಸು ಹೊಟ್ಟಿಗೆ ಕಲ್ಲು ಕಟ್ಕೊಂಡು ತಿರುಗಾಡಂದ್ರೆ ತಿರುಗಾಡಕ್ಕೆ ಆದಿತ್ತಾನೆ. 9 ತಿಂಗಳು ನೀನು ಹೊತ್ಕೊಂಡು ತಿರುಗಾಡಲ್ಲ. ಅಂಥವ್ರಿಗೆ ನೀ ಏನು ಮಾಡಿದೆ ಅಂತ ಕೇಳ್ತಿಯಲ್ಲ ಮೂರ್ಖ, ನಿನಗೆ ನಾಚಿಕೆ ಬರಬೇಕು. ನೀನು ಜನ್ಮಕ್ಕೆ ಏನು ಮಾಡಿದೆ ಅಂದ್ರೆ ಏನು ಮಾಡಬೇಕು? ಇನ್ನು 9 ತಿಂಗಳ ತಾಯಿ ಹೊತ್ತಿದ್ದಾಳೆ, ನಿನಗಾಗಿ ಪಥ್ಯ ಮಾಡ್ತಾಳೆ, ನಿನಗಾಗಿ ಉಪವಾಸ ವನವಾಸ. ನೀ ಹುಟ್ಲಿ ಅಂತ 12 ದೇವರಿಗೆ ಹರಿಕೆ ಹೊತ್ತಾಳೆ. ಅದನ್ನು ವಿಚಾರ ಮಾಡಿದೆ ನೀನು? 12 ದೇವರಿಗೆ ಹರಿಕೆ ಹೊರ್ತಾಳಕ್ಕೆ, ನನಗೆ ಮಕ್ಕಳಾಗಲಿ 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 ಅಂತೇಳಿ. ತಾವು ಉಪವಾಸ ವನವಾಸ ವ್ರತ ನೇಮ ಏನೇನು ಹಗಲ ರಾತ್ರಿ ಆ ದೇವರ ಈ ದೇವರ. ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಇದನ್ನೆಲ್ಲ ಮಾಡ್ತಾಳೆ. ಅದಕ್ಕೆ ದೇವರಿಗೆ ಹೊರಕೆ ಹೊತ್ತು ನಿನ್ನ ಹಡದಾಳ. ಮತ್ತೆ ಏನು ಮಾಡಿದೆ ಅಂತ ಕೇಳ್ತೀವಿ. ಭಾಳ ಅಪರೂಪವಾಗಿರುವಂಥ ಉಪಕಾರ ಆದ ತಾಯಿದು. ನಿಜವಾದ ದೇವರು ಯಾರಂದ್ರೆ ಹೇಳಿದ್ರಲ್ಲ ಅಪ್ಪಗಳು, ನೀ 300 ನಮ್ಮ ಭಾರತದಾಗ ದೇವ್ರು ಭಾಳ ಅದಾವಲ್ರಿ. ಎಟ್ರು 33 ಕೋಟಿ ದೇವ್ರು ಅದಾವ. ಎಷ್ಟು ಅದಾವ್ರಿ? 33 ಕೋಟಿ ದೇವ್ರದಾವೆಲ್ಲ ಕರೆ. ಅವೆಲ್ಲ ದೇವ್ರುಗಳೆಲ್ಲ ಅದ ತಂದೆ ತಾಯಿಯ ಪಾದದ ಒಳಗದಾವಂತ ನೀವು ಪಕ್ಕಾ ತಿಳ್ಕೊರಿ. ಆ ತಂದೆ ತಾಯಿಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದರೆ ಆ 33 ಕೋಟಿ ದೇವತೆಗಳಿಗೂ ಸಂತುಷ್ಟ ಆಗ್ತದೆ. ಅಂಥ ಶಕ್ತಿ ನನ್ನ ಹಡೆದಂಥ ತಂದೆ ತಾಯಿಯ ಪಾದದೊಳಗದ ಅನ್ನೋದು ಅರ್ಥ ಮಾಡಿಕೊಂಡು ನಾವು ಜೀವನ ಸಾಗಿಸ್ಬೇಕಾಗ್ತದೆ. ಹೇಳಿದ್ರು ಅವ್ರು. ಅದು ಆದಿದ್ದ ಘಟನೆನ ಅದು ಬೆಂಗಳೂರಾಗ ಆಗಿದ್ದು. ಗುಂಡು ಹಾಕೊಂಡು ಸತ್ತಿದ್ದು. ಯಾಕಂದ್ರೆ ಅವು ಸತ್ತಾಗ ನನಗೆ ಏನು ಕಾಲು ಬತ್ತು ಏನಿದು. ಅಪ್ಪ ಸತ್ತಾಗ ಅವು ಬರ್ತಾಳಂತ ಪಾಲ ಹಚ್ಕೊಂಡಾಗ ಒಂದು ಅಂತವ. ಇನ್ನು ಅವು ಸತ್ತಾಗ ನೀ ಬಂದು, ಇನ್ನು ನಾ ಸತ್ತಾಗ ಅವು ಬರೋದೈತಿ. ಈಗ ಬಂದದಪ್ಪ ಮುಂದೆ ನಿಮ್ಗೆ ಸೌಡ್ ಆಗೋದ್ರೆ ನಾನು ಮಣ್ಣು ಕೊಟ್ಟು ಹೋಗಂತ ಗುಂಡು ಹಾಕೊಂಡಿದ್ದಿದ್ದು ಬೆಂಗಳೂರಾಗ ಆದಿದ್ದ ಘಟನೆ. ನಮ್ಮ ಊರ ಮಗ್ಗಲಕ್ಕೆ ಆದದ ಘಟನೆ. ನಾಗರ ಮುನವಳ್ಳಿ ಒಳಗೆ ಒಂದು ಆಗದ ಘಟನೆ ಇದು. ಅಂದರೆ ಪರಿಸ್ಥಿತಿ ನಮ್ಮದು ಎಲ್ಲಿಗೆ ಬಂದದ. ನಾಗರ ಮುನ್ನೋಳಿ ಅಂಥೇಳಿ ಎಷ್ಟೋ ಜನ ಹೋಗ್ತಿರಲ್ಲ, ಆ ಊರಿಗೆ ಹೋಗ್ತಾರೆ ನೀವು ರೋಗಕ್ಕಾಗಿ. ಆ ಊರಾಗ ಆದದ ಘಟನೆ. ಬ್ಯಾಂಕ್ ಮ್ಯಾನೇಜರ್ 2 ಮಕ್ಕಳು, ಒಂದು ಹೆಣ್ಣ ಒಂದು ಗಂಡ ಅಮೇರಿಕದೊಳಗದಾರ, ದೊಡ್ಡ ನೌಕರಿ ಒಳಗದಾರ. ಅವು ತಿರ್ಕೊಂಡಾಳ. ಅಪ್ಪ ಒಬ್ಬನ ಅವಾಗ ಆರಾಮಿಲ್ಲ ಅಂತೇಳಿ ಬ್ಯಾಂಕ್ ಮ್ಯಾನೇಜರ್ ಅದಾರ. ಸಾಕಷ್ಟು ಲಕ್ಷ ಪಗಾರ ಐತಿ. ಅವಾಗ ಆರಾಮ ತೆಪ್ಪಿಡ್ತು. ಅವಾಗಾಗಿ ಪಗಾರ ಕೊಟ್ಟು ಒಂದು ಹಾಡು ಇಟ್ರು. ಅವ ಕರ್ಕೊಂಡು ಹೋಗಲಿಲ್ಲ ಅಪ್ಪನ. ಆದದ ಘಟನೆ ಹೇಳ್ತೀನಿ. ಇದು ಮನೆ ಬಾಡ ಅಂದ್ರೆ 6-7 ತಿಂಗಳು ಇಷ್ಟ ಆಗ್ತದೆ. ಪೇಪರ್ದಾಗೂ ನೋಡಿರ್ಬೇಕು. ಕರ್ಕೊಂಡ ಹೋಗಲಿಲ್ಲ ಅವರು. ಒಂದು ಹಾಡು ಇಟ್ರ ಮನೆ ಒಳಗೆ, ನಮ್ಮ ಅಪ್ಪನ ನೋಡ್ಕೊತಾ ಇರತ್ತೇಳಿ. ಅವನ ಹೊಲಸ ಅವನ ರೋಗ ನೋಡಿ ಅವನ ಹೊಕ್ಕಂಡತ್ ಬಿಟ್ಟು ಹೋದ. ಕಿವು ರಕ್ತ ಸೋರಾಕೈತದ ಪರಿಸ್ಥಿತಿ. ಬಿಟ್ಟು ಹೊಕ್ಕನಂತ ಹೇಳಲ್ಲ ಬಿಟ್ಟು ಹೋದ. ಆ ಪೊಲೀಸ್ ಠಾಣೆದಿಂದ ಗ್ರಾಮ ಪಂಚಾಯತಿ ಅವ್ರದ್ದು ಫೋನ್ ಮಾಡಿದ್ರು. ಅವ್ರಿಗೆ ನಂಬರ್ ತೊಗೊಂಡು ಫೋನ್ ಮಾಡಿದ್ರು. ಹಿಂಗೈತಿ ಅಂದಾಗ ಅಲ್ಲೇ ನೀವು ದವಾಖಾನೆಗೆ ಹಾಕಿರಿ, ಎಷ್ಟು ಖರ್ಚು ಆಕೈತಿ ಅಟ್ ನಾವು ಫೋನ್ಪೇ ಮಾಡ್ತೀವಿ ಅಂತ ಹೇಳಿದ್ರು ಅವರು. ಆದದ ಘಟನೆ ರೀ ಇದು.
ಇವನು ಕೋಟ್ಯಾಧೀಶ ಅದಾನ, ಮಕ್ಕಳು ಕೋಟ್ಯಾಧೀಶ ಅದಾರ. ಮಗಳು ಹೇಳ್ತಾಳ, ಮಗನೂ ಹೇಳ್ತಾನ, ಅದು ಎಷ್ಟು ಖರ್ಚಾಕತ್ತೆ ಆಗಲಿ ನೀವೇ ದವಾಖಾನಿಗೆ ತೋರಿಸ್ರಿ ಅಂತ ಹೇಳಿದರು. ಆಶ್ಚರ್ಯ ಹೇಳ್ತೀನಿ ನಿಮಗೆ, ಕೊನೆಗೆ ಸತ್ತ ಕೂಡಲೇ ಮತ್ತೆ ಪೊಲೀಸರು ಫೋನ್ ಮಾಡಿದರು. ಏನಂತ? ಸತ್ತಾನ, ಕೊನೆಗೆ ಹೇಳಲ್ದ ನಾವು ಮಣ್ಣು ಕೊಡಬಾರ್ದು, ಲಾಸ್ಟಕ್ಕೆ ಬಂದು ಮಣ್ಣಿಗಾರೆ ನೀವು ಬರ್ತೀರಿ ನೋಡ್ರಿ, 2 ದಿವಸ ಹೆಣ ಇಡ್ತೀವಿ ಅಂದಾಗ ಅದು ಏನಾರ ಖರ್ಚಾಗಲಿ, ದಿಮಾಕಿತ್ತಲ್ರಿ ರೊಕ್ಕದ, ಅದು ಎಷ್ಟೇ ಖರ್ಚಾಗಲಿ ನಾವು ಫೋನ್ಪೇ ಮಾಡ್ತೀವಿ, ರೊಕ್ಕ ಕಳಿಸ್ತೀವಿ ರೀ, ಅದಕ್ಕೆ ನೀವೇ ಮಣ್ಣು ಕೊಡ್ರಿ ಅಂದಾಗ ಆ ಊರವರು ಎಲ್ಲ ಇಂಥ ಹಿರಿಯರು ಕೂಡಿ, ಪೊಲೀಸರು ಅದು ಕೂಡಿ, ರೊಕ್ಕ ನಮ್ಮ ಊರಾಗ ಸಾಕಷ್ಟು ಐತಿ, ಅದಕ್ಕೆ ನೀವು ಯಾರೂ ಬರಿಬೇಡ್ರಿ, ನಾವೇ ಮಣ್ಣು ಕೊಡ್ತೀವಿ ಅಂತ ಮಕ್ಕಳು ಅಲ್ಲೇ ಹೊಡೆದ್ರು. ಊರಾನವ್ರು ಮಣ್ಣು ಕೊಟ್ರಂದ್ರೆ ಮಕ್ಕಳು ಎಂಥ ನೀಚರಿದ್ದಿರ್ಬೇಕು. ಪರಿಸ್ಥಿತಿ ಎಲ್ಲಿಗೆ ಬಂದದ ನಮ್ಮದು. ಕಾರಣ ಇಷ್ಟೆಲ್ಲ ಕಾರಣ ಏನಂದ್ರೆ ಸಂಸ್ಕಾರ ಹೀನ ಆಗುವಂಥ ವ್ಯವಸ್ಥೆ. ಸಂಸ್ಕಾರ ಇಲ್ಲ. ಅದಕ್ಕಾಗಿ ಅಂಥ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬರಬೇಕಾಗಿತ್ತು, ನಮಗೆ ಬರಬೇಕಾಗಿತ್ತು. ಅಂದ್ರೆ ಇಂಥ ಮಠದೊಳಗೆ ಇಂಥ ಮಹಾತ್ಮರನ್ನು ಕರೆಸಿ ಬೋಧೆಯನ್ನು, ಉಪದೇಶವನ್ನು ಮಾಡಿಸಿದ್ವು ಅಂತ ಕೇಳಿದ್ರೆ ಆ ಸಂಸ್ಕಾರ ಬರ್ತದ ಅಂತ ಹೇಳಿ ಮಾದನಗ ಹಿಪ್ಪರ ಗ್ರಾಮದೊಳಗೆ ಪ್ರತಿ ವರ್ಷ ಅಜ್ಜನ ಜಾತ್ರೆ ಒಳಗೆ ಅನೇಕ ಜನ ಮಹಾತ್ಮರನ್ನು ಕರ್ಕೊಂಡು ಪ್ರವಚನ ಪುಣ್ಯ ಕಾರ್ಯಕ್ರಮ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದಿರಿ ಪುಣ್ಯಾತ್ಮರೇ. ಯಾಕಂದ್ರೆ ಇನ್ನೂ 3 ಮಂದಿ ಅದಾರ. ನಾ ಪ್ರವಚನ ಮಾಡೋಕ್ಕೆ ಬಂದಿಲ್ಲ ತಿಟ್ಟ ಹೇಳಿನ್ನೆ. ಅದಕ್ಕಾಗಿ ಭಾಳ ಖುಷಿ ಅನ್ನಿಸ್ತದ.